ಇದೇ ಸಂದರ್ಭದಲ್ಲಿ ನಾಳೆ ಆಷಾಢ ಕೃಷ್ಣ ಪಂಚಮಿ ಟೀಕಾಕೃತ್ಪಾದರ ಆರಾಧನೆ ಇಲ್ಲಿ ಮಳಖೇಡದಲ್ಲಿ ನಡೀತಾ ಇದೆ. ಇದೇ ತಿಥಿಯಲ್ಲಿ ನಡೆದ ಇನ್ನೊಂದು ವಿಶಿಷ್ಟವಾದ ಘಟನೆ, ಅದು ನವವೃಂದಾವನದಲ್ಲಿ ಸನ್ನಿಹಿತರಾದಂತಹ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ತಮ್ಮ ಅದ್ಭುತವಾದ ಮಹಿಮೆಯನ್ನ ಟೀಕಾಕೃತ್ಪಾದರ ಸ್ಮರಣೆಯನ್ನು ಮಾಡುತ್ತಾ ಅವರ ಆರಾಧನೆಯ ದಿನ ಅವರು ತೋರಿಸಿದ್ದು ಅಂದರೆ ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದನ್ಮುದ ರಘುವರಿಯೋ ಮುದಂ ದದ್ಯಾತ್ ಕಾಮಿತಾರ್ಥಪ್ರದಾಯಕ ಅಂತ ತುಂಬಿ ಹರಿಯುವಂತಹ ಭೀಮಾ ನದಿ ಚೋರರ ಬಾಧೆಯಿಂದ ಇವರು ನದಿ ದಾಟಿ ಆಚೆಗೆ ಹೋಗಬೇಕು ಅಂತ ಹೊರಟರೆ ತುಂಬಿದ ಭೀಮಾ ನದಿ ಎರಡು ಭಾಗವಾಗಿ ಇವರಿಗೆ ದಾರಿಯನ್ನು ಕೊಟ್ಟಿದೆ. ರಘುವರ್ಯ ತೀರ್ಥರಿಗೆ ರಾಮದೇವರ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗುವುದಕ್ಕೆ ದಾರಿ ಕೊಟ್ಟದ್ದು. ಅದು ಯಾವತ್ತು ಅಂದರೆ ಇದೇ ಆಷಾಢ ಕೃಷ್ಣ ಪಂಚಮಿ ದಿನಾನೇ ಆ ಘಟನೆ ನಡೆದದ್ದು. ಹೀಗಾಗಿ ಟೀಕಾಕೃತ್ಪಾದರ ಆರಾಧನೆಯ ದಿವಸ ಆ ಟೀಕಾಕೃತ್ಪಾದರ ಅತ್ಯದ್ಭುತವಾದ ಮಹಿಮೆಯನ್ನ ಅನುಸಂಧಾನದ ಮಾಡ್ತಾ ಅವರ ಸ್ಮರಣೆಯನ್ನು ಮಾಡ್ತಾ ಸಂಸಾರದ ಸಾಗರವನ್ನೇ ದಾಟಿಸುವ ಮಹಾನುಭಾವರು ನೀವು.